ಹಾಯ್ ಎಲ್ರಿಗೂ. ಇವತ್ತು ನಾನು ಉಪ್ಪಿನಕಾಯಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಫಸ್ಟ್ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸಾಸಿವೆ, ಜೀರಿಗೆ, ಮೆಂತೆ, ಮೆಣಸಿನ ಪುಡಿ. ಸಾಸಿವೆನ ಜಾಸ್ತಿ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅಂದರೆ ಸಾಸಿವೆ, ಜೀರಿಗೆ ಮತ್ತು ಮೆಂತೆನ ಸಪ್ರೇಟಾಗಿ ಹುರ್ಕೋಬೇಕು. ಸಾಸಿವೆ ಚಿಟಪಿಟ ಅನ್ನೋ ತನಕ ಹುರ್ಕೋಬೇಕು. ಅದು ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಇದು ತಣ್ಣಗಾದ ನಂತರ ಚೆನ್ನಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಉಪ್ಪಿನಕಾಯಿ ಮಸಾಲ ಪೌಡರ್ ಈಗ ರೆಡಿಯಾಗಿದೆ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿಗೆ ಮೆಣಸಿನ ಪುಡಿ, ನಾವು ರೆಡಿ ಮಾಡಿಟ್ಟಿರೋ ಉಪ್ಪಿನಕಾಯಿ ಮಸಾಲ ಪೌಡರ್ ಮತ್ತು ಸ್ವಲ್ಪ ಉಪ್ಪು ನೀರು ಹಾಕಿ ಕಲಿಸ್ಕೊಂಡ್ರೆ ನಮ್ಮ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದಕ್ಕೆ ಒಂದು ಇಂಗಿನ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನು ಅಪ್ಪೆ ಮಿಡಿ ಯೂಸ್ ಮಾಡಿ ಉಪ್ಪಿನಕಾಯಿ ಮಾಡಿದ್ದು, ಅಂದರೆ ಉಪ್ಪಲ್ಲಿ ನೆನೆಸಿಟ್ಟಿರೋ ಮಾವಿನಕಾಯಿ. ನೀವು ಬೇಕಾದರೆ ಫ್ರೆಶ್ ಮಾವಿನಕಾಯಿಗೂ ಕೂಡ ಇದೇ ಮಸಾಲೆ ಯೂಸ್ ಮಾಡಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.